ನಮಸ್ಕಾರ, ಶರಣು ಶರಣಾರ್ಥಿಗಳು. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳ್ತಾರೆ, ನಾನು ಮುಸ್ಲಿಂ ವಿರೋಧಿಯಲ್ಲ, ನಾನು ಇಸ್ಲಾಂ ವಿರೋಧಿಯೂ ಅಲ್ಲ. ಯಾರು ಮುಸ್ಲಿಂ ವಿರೋಧ ಮಾಡ್ತಾರೋ, ಯಾರು ಇಸ್ಲಾಂ ವಿರೋಧ ಮಾಡ್ತಾರೋ ಅವರು ಹಿಂದೂಗಳೇ ಅಲ್ಲ ಅಂತ ಹೇಳಿದ್ದಾರೆ. वो कहते हैं कि मुसलमानों को इस देश में डराया जाता है, मोदी इनके खिलाफ हैं. न हम इस्लाम के विरोधी हैं, न हम मुसलमान के विरोधी हैं. ये नेहरू के जमाने से एक नैरेटिव बना हुआ. ಪ್ರಧಾನಮಂತ್ರಿ ಆದಾಗ ಮಾತ್ರ ಅಲ್ಲ, ಅವರು ಗುಜರಾತಿನ ಮುಖ್ಯಮಂತ್ರಿಗಳಾದಾಗಲೂ ಹೇಳಿದ್ದಾರೆ, ನಾನು ಮುಸ್ಲಿಂ ವಿರೋಧಿಯಲ್ಲ, ನಾನು ಇಸ್ಲಾಂ ವಿರೋಧಿಯಲ್ಲ, ಅದನ್ನು ವಿರೋಧ ಮಾಡುವವರು ಹಿಂದೂಗಳೇ ಅಲ್ಲ ಅಂತ. मैं इस्लाम एक विचारधारा के खिलाफ नहीं हूं. So you are not against Islam? Not at all. और कोई भी अगर कोई हिंदू इस्लाम के खिलाफ है तो वो हिंदू नहीं. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಖ್ಯಮಂತ್ರಿ ಇದ್ದಾಗಲಿಂದ ಹಿಡಿದು ಈ ಪ್ರಧಾನಮಂತ್ರಿಯವರೆಗೂ ಅವರು ಮುಸ್ಲಿಂ ವಿರೋಧಿ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಮೋಹನ್ ಭಾಗವತರು ಹೇಳ್ತಾರೆ, ನಮ್ಮ RSS ಸಂಘದಲ್ಲಿ ಮುಸ್ಲಿಮರೂ ಸಹ ಭಾಗವಹಿಸ್ಬೋದು, ಮುಸ್ಲಿಮರು ನಮ್ಮ ಸದಸ್ಯರಾಗಬಹುದು ಅಂತ ಹೇಳೋದಲ್ಲದೆ, RSನಲ್ಲಿ ಒಂದು ಮುಸ್ಲಿಮರಾಗಿ ಪ್ರತ್ಯೇಕವಾದ ಶಾಖೆಯೂ ಇದೆ, ಅದರ ಮುಖ್ಯಸ್ಥರಾಗಿ ಇಂದ್ರೇಶ್ ಕುಮಾರ್ ಇದ್ದಾರೆ ಅಂತ ಸಹ ಹೇಳಿದ್ದಾರೆ ಅವರು. ಅಷ್ಟೇ ಅಲ್ಲ, RSSನ 100ನೇ ವರ್ಷದ ಅಂದರೆ ಶತಮಾನೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಒಂದು ಸಭೆಯೊಂದರಲ್ಲಿ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ, ಮುಸ್ಲಿಮರು ನಮ್ಮ ದೇಶದ ಅವಿಭಾಜ್ಯ ಅಂಗ, ಮುಸ್ಲಿಮರು ಭಾರತ ದೇಶದ ಅವಿಭಾಜ್ಯ ಅಂಗ, ಮುಸ್ಲಿಮರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಮುಸ್ಲಿಮರಿಲ್ಲ, ಹಿಂದೂ ಇಲ್ಲದೆ ಮುಸ್ಲಿಂ ಇಲ್ಲ, ಮುಸ್ಲಿಂ ಇಲ್ಲದೆ ಹಿಂದೂ ಇಲ್ಲ. ಇದನ್ನು ವಿರೋಧ ಮಾಡುವವರು, ಮುಸ್ಲಿಮರನ್ನು ವಿರೋಧ ಮಾಡುವವರು ಹಿಂದೂವೇ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇಕಾದರೆ ಕೇಳಿ. भाई, पहले दिन इस्लाम भारत में आया, तब से आज तक इस्लाम यहाँ है और रहेगा. ये मैंने भी पिछले बार भी कहा था, इस्लाम नहीं रहेगा ऐसे सोचने वाला हिंदू सोच का नहीं है. हिंदू सोच ऐसी है नहीं. ಆದರೆ ನಮ್ಮ ಕನೇರಿ ಸ್ವಾಮಿಗಳು ಅದೇನು ದ್ವೇಷ ತುಂಬಿಕೊಂಡಿದ್ದಾರೋ, ಅವರಲ್ಲಿ ರಾಜಕೀಯ ಒಂದು ಪ್ರೇರಣೆ ಆಗಿದೆಯೋ ಗೊತ್ತಿಲ್ಲ, ಈಗ ಅವರು ರಾಜಕೀಯ ಧುಮುಕಬೇಕಂತ ಇದ್ದಾರೋ ಗೊತ್ತಿಲ್ಲ, ಬರೀ ಮುಸ್ಲಿಮರ ಬಗ್ಗೆ ದ್ವೇಷ, ಲಿಂಗಾಯತರಲ್ಲೂ ಸಹ ಆ ದ್ವೇಷ ತುಂಬುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ನಿಜಗುಣಾನಂದ ಸ್ವಾಮಿಗಳು ಮುಸ್ಲಿಮರ ಒಂದು ಕಾರ್ಯಕ್ರಮಕ್ಕೆ ಹೋಗಿ, ಅಂದರೆ ಬಸವಾದಿ ಪ್ರಮಥರು ನಿರಾಕಾರವಾದ ಶಿವನನ್ನು ಒಪ್ಕೊಂಡಿದ್ರು, ಮುಸ್ಲಿಮರು ನಿರಾಕಾರವಾದ ಅಲ್ಲನ್ನು ಒಪ್ಕೊಂಡಿದ್ದಾರೆ, ಎರಡೂ ಒಂದೇ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಇಷ್ಟೊಂದು ಕೋಪ ಬಂದಿದೆ. ಅಂದರೆ ಇವರು ಮುಸ್ಲಿಮರಲ್ಲಿ ಹೋಗಿ ಹೀಗೆಲ್ಲ ಹೇಳ್ತಾರೆ, ಮುಸ್ಲಿಮರಿಗೆ ನಮ್ಮವ್ರು ಅಂತಾರಂತ ಹೇಳಿ ಅವರು ಬಹಳ ಖಾರವಾಗಿ ಮಾತಾಡ್ತಾರೆ ಅವರು. ಅದು ವಿಚಿತ್ರ ಅಂದರೆ, ಅವರ ಬಾಯಿಯಂತೂ ಅದು ದೇವರೇ ಅದು ಹೆಂಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಮನುಷ್ಯನಲ್ಲಿ ಏನು ವಿಚಾರ ಇರ್ತದೋ ಅದು ನಾಲಿಗೆ ಮೇಲೆ ಬರ್ತಾನೇ ಇರ್ತದೆ. ಕನೇರಿ ಸ್ವಾಮಿ ಬಾಯಲ್ಲಿ ನೋಡಬೇಕು, ಹೊಲಸು 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 ಶಬ್ದಗಳು ಬರ್ತಾವಂದರೆ ಅವ್ರ ವಿಚಾರ ಯಾವ ರೀತಿಗಳಿರಬೇಕು ಅಂತ. ಅದಕ್ಕೋಸ್ಕರನೇ ಅವರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಈ ಥರ ಇಂಥವನ್ನೇ ಮಾತು ಅವ್ರ ಭಾಷಣದಲ್ಲಿ ಬರೀ ಇದೇ ಇದೆ. ಒಂದಿನ ಒಂದು ಸತ್ಸಂಗದ ಮಾತಾಡಿಲ್ಲ ಅವರು. ಅದು ಇನ್ನೂ ಒಂದು ಹೆಚ್ಚಿಗೆ ಹೇಳಬೇಕು ಅಂದರೆ, ಸುಪ್ರೀಂ ಕೋರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಹಿತ ನೀವು ಕನೇರಿ ಸ್ವಾಮಿಗಳು ಒಳ್ಳೆಯ ನಾಗರಿಕರಲ್ಲ ಅಂತ ಹೇಳಿದ್ದಾರೆ. ಇದು ಬಹುಶಃ ಇದಕ್ಕಿಂತಲೂ ದೊಡ್ಡ ಅವಮಾನ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇತ್ತೀಚೆಗೆ ಬಸವ ಕಲ್ಯಾಣದ ಒಂದು ಕಾರ್ಯಕ್ರಮದಲ್ಲಿ ಕೋರ್ಟ್ ಆಜ್ಞೆ ಕೊಟ್ಟು ಬಿಟ್ಟಿದೆ, ಹೈಕೋರ್ಟು. ಅಲ್ಲಿ ಕನೇರಿ ಸ್ವಾಮಿಗಳು ಮಾತಾಡುವಂಗಿಲ್ಲ, ಯಾಕಂದರೆ ಇಡೀ ಜಗತ್ತಿಗೆ ಗೊತ್ತಾಗಿಬಿಟ್ಟಿದೆ ಅವ್ರ ಬಾಯಿ ಎಂಥದ್ದು ಅಂತ, ಅವ್ರ ವಿಚಾರಗಳು ಎಂಥದ್ದು ಅಂತ. ಬಿಡಿ, ಈಗ ಶಂಕರಾಚಾರ್ಯರೊಬ್ಬರು ಹೇಳ್ತಾರೆ, ನಾವು ಬೇರೆ ಅಲ್ಲ, ಸನಾತನ ಧರ್ಮ ಬೇರೆ ಅಲ್ಲ, ಇಸ್ಲಾಂ ಧರ್ಮ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳ್ತಾರೆ ಅವರು. में स्थित हो जाएं कि सनातन धर्म वो धर्म है
जो इस्लाम से अलग नहीं। इस्लाम वो धर्म है जो सनातन से अलग नहीं, और जब भेद पैदा होता है यह राजनीति में होता है। साम दाम दंड भेद ये राजनीति में है, धर्म में नहीं है। धर्म में है एको ब्रह्म द्वितीयो नास्ति, एकमेव द्वितीयम ब्रह्म ला इल्लाह इल्लल्लाह, ये धर्म का। ಇದನ್ನು ಯಾರೋ ಬೇರ್ಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಯಾವುದು ಎದೆಗುಂದದೆ ನಾವು ಮುಸ್ಲಿಮರು ಒಂದಾಗಿ ಹೋಗಬೇಕು. ಸನಾತನ ಧರ್ಮ ಮುಸ್ಲಿಂ ಧರ್ಮ ಒಂದೇ ಅಂತ ಹೇಳಿದ್ದಾರೆ. ಜ್ಯೋತಿರ್ಮಠದ ಶಂಕರಾಚಾರ್ಯರಾದ ಜಗದ್ಗುರು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳ್ತಾರೆ, ಇಸ್ಲಾಂ ಧರ್ಮದಲ್ಲಿ ಶ್ರೇಷ್ಠ ತತ್ವಗಳಿವೆ. ಇಸ್ಲಾಂ ಧರ್ಮದ ಒಂದೊಂದು ಆಯತಗಳನ್ನು ಓದಿದರೆ ನಮಗೆ ಮೋಕ್ಷ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ. ಶಂಕರಾಚಾರ್ಯನು ಓದಿದರೆ ಅವನಿಗೆ ಸ್ವರ್ಗ ಸಿಗೋದಿಲ್ಲ ಅಂತ ಇಸ್ಲಾಂ ಬಗ್ಗೆ ಹೊಗಳಿ ಹೇಳಿದ್ದಾರೆ. ಬೇಕಾದರೆ ಕೇಳಿ. इस्लाम को अंगीकार करेगा, कलमा पढ़ेगा, जब उसका निधन होगा, कयामत का दिन आएगा, तो मोहम्मद साहब उसकी सिफारिश करके उसको बहिश्त में भिजवा देंगे, वहां सुखोपभोग करेगा। जो कलमा नहीं पढ़ा है, चाहे वो कितना ही सत्यवादी हो, चाहे कितना ही बड़ा सन्यासी हो, शंकराचार्य हो, मोहम्मद साहब उसकी सिफारिश नहीं करेंगे, उसको सदा सदा के लिए दोजख की नरक में झोंक दिया जाएगा। इसलिए कलमा पढ़ लेना, एक मोहम्मद पर और एक खुदा पर विश्वास कर लेना। ಕರ್ನಾಟಕದ ಉಡುಪಿ ಪೇಜಾವರ ಮಠದಲ್ಲಿ ಪ್ರತಿ ವರ್ಷ ಮುಸ್ಲಿಮರಿಗಾಗಿ ರಂಜಾನ್ ಹಬ್ಬದ ವೇಳೆಯಲ್ಲಿ ಔತಣಕೂಟ ಏರ್ಪಡಿಸ್ತಾ ಇದ್ದರು ಪೇಜಾವರ ಶ್ರೀಗಳು, ಮೊದಲಿನ ಪೇಜಾವರ ಶ್ರೀಗಳು. ಈಗಿನದಂತೂ ನನಗೆ ಗೊತ್ತಿಲ್ಲ. ಉಡುಪಿಯ ಮಠದ ಇನ್ನೊಂದು ಸುಗುಣೇಂದ್ರ ತೀರ್ಥರು ಮುಸ್ಲಿಮರ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮುಸ್ಲಿಮರ ಪುಸ್ತಕ ಬಿಡುಗಡೆ ಮಾಡ್ತಾರೆ. ಅದೇನು ಅಂತಂದರೆ, ಇಸ್ಲಾಂ ಭಯೋತ್ಪಾದಕರಲ್ಲ, ಇಸ್ಲಾಂ ಧರ್ಮ ಭಯೋತ್ಪಾದಕ ಧರ್ಮವಲ್ಲ ಅಂತ ಪುಸ್ತಕ ಬಿಡುಗಡೆ ಮಾಡಿ ಹೇಳ್ತಾರೆ. ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತಗಳು ನೋಡಿ, ಕೇಳಿ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತಗಳು ಇಸ್ಲಾಂ ಧರ್ಮದ ಸಿದ್ಧಾಂತಗಳು ಒಂದೇ ಆಗಿವೆ. ಕೃಷ್ಣನು ಮುಸ್ಲಿಮರನ್ನು ಓಡಿಸುವಂತ ಎಲ್ಲಿ ಹೇಳಿಲ್ಲ. ಕೃಷ್ಣನು ಮುಸ್ಲಿಮರನ್ನು ಓಡಿಸುವಂತ ಎಲ್ಲಿ ಹೇಳಿಲ್ಲ. ಅಲ್ಲಾ ಎಂದರೆ ಅದು ತಾಯಿಗೆ ಕರೆದಂತೆ, ತಾಯಿಗೆ ಅಲ್ಲಾ ಎಂದು ಕರೀತಾರೆ ಅಂತ ಹೇಳಿ ಸುಗುಣೇಂದ್ರ ತೀರ್ಥರು ಸಹ ಹೇಳಿದ್ದಾರೆ. ಹೀಗೆ ಅನೇಕ ಮಹಾನ್ ಸಂತರು ಇಸ್ಲಾಂ ಜೊತೆ ಹೋಗಿ ವೇದಿಕೆಯಲ್ಲಿ ಹಂಚಿಕೊಂಡು ನಮ್ಮ ಧರ್ಮ ನಿಮ್ಮ ಧರ್ಮ ಒಂದೇ ಇದೆ ಅಂತ ಹೇಳಿ ಒಂದು ಅವಿನಾಭಾವ ಸಂಬಂಧವನ್ನು ಏರ್ಪಡಿಸ್ತಾ ಇದ್ದಾರೆ. कि अल्लाह ही सर्वश्रेष्ठ है, दूसरा कोई है ही नहीं, अल्लाह अकबर बस. ಅವರು ಮತ್ತು ನಮ್ಮ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೇಳಿ, ಇನ್ನೊಬ್ಬರು ಸಂತರು, कि ईश्वर ने मुझको हिदायत दी, तो ईश्वर की ही प्रेरणा थी कि सबसे पहले मैंने इस्लाम के अंतिम पैगंबर हजरत मोहम्मद सल्लल्लाहु अलैहि वसल्लम की जीवनी, कुरान तो मैं 10 बार पढ़ चुका था, लेकिन अब जब मैंने पढ़ना शुरू किया तो मैंने सबसे पहले जीवनी पढ़ ली. जब जीवनी पढ़ी तो मुझे ये लगा कि जिन आयतों को हमने आतंकवाद से जोड़ा था, वो आयतें आतंकवाद के विरोध के लिए आई. ಹೀಗೆ ಒಬ್ಬರಂತಲ್ಲ ಅನೇಕ ಸಂತರು ಇಸ್ಲಾಂ ಧರ್ಮವನ್ನು ಹೊಗಳಿದ್ದಾರೆ. ಅಂದರೆ ಹಿಂದೂ ಧರ್ಮ ಬೇರೆ ಅಲ್ಲ, ಸನಾತನ ಧರ್ಮ ಬೇರೆ ಅಲ್ಲ, ಇಸ್ಲಾಂ ಧರ್ಮ ಒಂದೇ, ಎರಡೂ ಒಂದೇ ಆಗಿವೆ ಅಂತ ಒಂದು ಭಾವನೆಯಿಂದ ಅವರು ಹೇಳಿದ್ದಾರೆ. ಮುಸ್ಲಿಂ ಪದಾರ್ಥವಾಚಕಃ ಅಲ್ಲಾ ಮಾಲಿಕ್ ಸುಭಾಷಿತಃ ಕುರಾನ್ ಜ್ಞಾನ ಪ್ರಬೋಧಕಃ ಸೋಜಿಸ್ತಃ ರೈಮಾನ್ ಋಷ. ಆದರೆ ಇದು ಯಾವುದು ಕನೇರಿ ಸ್ವಾಮಿಗಳಿಗೆ ಕಾಣಿಸ್ತಾ ಇಲ್ವಾ? ಶಂಕರಾಚಾರ್ಯರು ಇಸ್ಲಾಂ ಧರ್ಮ ಒಂದೇ, ಇಸ್ಲಾಂ ಮತ್ತು ಸನಾತನ ಧರ್ಮ ಒಂದೇ ಅಂತ ಹೇಳ್ತಾರೆ. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಉಡುಪಿಯ ಪೇಜಾವರ ಮಠ ಸ್ವಾಮಿಗಳು ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡಿದ್ದಾರೆ. ಸುಗುಣೇಂದ್ರ ತೀರ್ಥರು ಹೇಳ್ತಾರೆ, ಅಲ್ಲಾ ಎಂದರೆ ತಾಯಿ ಕರೆದಂತೆ, ಕೃಷ್ಣನು ಮುಸ್ಲಿಮರನ್ನು ಓಡಿಸುವಂತೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವ್ಯಾವು ಕಾಣ್ತಾ ಇಲ್ಲವೇ? ಕೇವಲ ಲಿಂಗಾಯತ ನಿಜಗುಣಾನಂದ ಸ್ವಾಮಿಯೇ ಕಾಣ್ತಾ ಇರಬೇಕಾ ಇವರಿಗೆ? ಬರೀ ಇಷ್ಟೇ ಮಾತ್ರ ಅಲ್ಲ, ಇನ್ನೂ ಒಂದು RSS ಪ್ರಮುಖರಾದ ರಾಷ್ಟ್ರೀಯ ಸ್ವಯಂ ಸೇವಕದ ರಾಷ್ಟ್ರೀಯ ಅಧ್ಯಕ್ಷರಾದ ಮೋಹನ್ ಭಾಗವತ್ ಅವರು ಭಾರತದ
ಚೀಫ್ ಇಮಾಮ್ ಜೊತೆ, ಅಂದರೆ ಇಡೀ ಭಾರತದ ಇಮಾಮ್ ಸಾಬ್, ಅಂದರೆ ಅವರೇ ಮುಖ್ಯಸ್ಥರು. ಹೇಗೆ RSSನ ಮುಖ್ಯಸ್ಥರು, ಇಡೀ ರಾಷ್ಟ್ರೀಯ ಮುಖ್ಯಸ್ಥರು, ಸರಸಂಘ ಚಾಲಕರು ಮೋಹನ್ ಭಾಗವತರು ಇದ್ದರೆ, ಇಡೀ ಭಾರತದ ಇಸ್ಲಾಂ ಧರ್ಮದ ಮುಖ್ಯಸ್ಥರಾದ ಇಮಾಮ್ ಅವರಿಗೆ ಅಲ್ಲಿ ಹೋಗಿ ಅವ್ರ ಜೊತೆ 1.5-2 ಗಂಟೆ ಗುಪ್ತಾಲೋಚನೆ ಮಾಡಿ ಬರ್ತಾರೆ. ಅಷ್ಟೇ ಯಾಕೆ, ಇನ್ನೊಬ್ಬ ಪ್ರಮುಖ ಇಮಾಮ್ ಸಾಬ್ರು ಹೇಳ್ತಾರೆ, ಮೋದಿ ಮತ್ತು ತಮ್ಮ ನಡುವೆ ಒಳ್ಳೆಯ ಸಂಬಂಧವಿದೆ. ಮೋದಿಜಿಯವರು, ನರೇಂದ್ರ ಮೋದಿಜಿಯವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿನಿಂದಲೂ ಮತ್ತು ಪ್ರಧಾನಮಂತ್ರಿಯವರೆಗೆ ನಮ್ಮ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ, ಒಳ್ಳೆಯ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. मोदी जी और मुसलमानों का रिश्ता चीफ इमाम होने के नाते हम आप समझ जाते हैं, कैसा रिश्ता है? मेरा उनके साथ पुराना रिश्ता है। जब वो चीफ मिनिस्टर थे, जब के जमाने से मेरा रिश्ता है। और मोदी जी का एक नारा है, सबका साथ, सबका विकास, सबका प्रयास, सबका विश्वास। कभी भी अपने मंचों से कभी उन्होंने ये नहीं कहा कि मेरे हिंदू भाइयों, हमेशा उन्होंने कहा 100 देश के कितने 146 करोड़ देशवासियों। ಆದರೆ ಕನೇರಿ ಸ್ವಾಮಿಗಳು ಕರ್ನಾಟಕದಲ್ಲಿ ಲಿಂಗಾಯತರು ಲಿಂಗಾಯತ ಅನ್ನುವಂಗಿಲ್ಲ, ಧರ್ಮ ಅನ್ನುವಂಗಿಲ್ಲ, ನೀವು ಹಿಂದೂ ಅನ್ನಬೇಕು. ಮುಸ್ಲಿಮರು ನಮ್ಮನ್ನು ಆಳ್ತಾ ಮುಸ್ಲಿಮರ ಬಗ್ಗೆ ದ್ವೇಷ ಭಾವನೆ ಕೆರಳಿಸ್ತಾ ಇದ್ದಾರೆ ಅವರು. ಬಹಳ ವಿಚಿತ್ರ ಇದೆ. ಯಾವ RSS ಜೊತೆ ಸಂಬಂಧ ಹೊಂದಿದಾರೋ ಅವರು ಮುಸ್ಲಿಮರ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡಿದ್ದಾರೆ, ಆದರೆ ಇವರು ಮಾತ್ರ ಮುಸ್ಲಿಮರ ಬಗ್ಗೆ ದ್ವೇಷ ಕಾರ್ತಾ ಇದ್ದಾರೆ. RSSನ ಪ್ರಮುಖರಾಗಿದ್ದ ರಾಮ್ಲಾಲ್ ಅವರು BJPಯ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಹೋದರನ ಮಗಳ ಮದುವೆ ಒಬ್ಬ ಮುಸ್ಲಿಂ ಜೊತೆ ಮದುವೆ ಆಗ್ತದೆ. ಅಂದರೆ ಮುಸ್ಲಿಂ ಹುಡುಗ ಇವರ ಸಹೋದರನ ಮಗಳ ಜೊತೆ ವಿವಾಹ ಅತಿ ವೈಭವದಿಂದ ಮಾಡ್ತಾರೆ ಅವರು. ಆ ಮದುವೆಗೆ ಎಲ್ಲ ಗಣ್ಯರು ಹೋಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕನೇರಿ ಸ್ವಾಮಿಗಳು ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾರೆ. ಇನ್ನೊಬ್ಬರಿದ್ದಾರೆ ಪ್ರಮೋದ್ ಮುತಾಲಿಕ್. ಇಲ್ಲಿ ಸಾಮಾನ್ಯ ಜನರು ಎಲ್ಲ ಒಂದು ಕಡೆ ಮದುವೆ ಆದರೆ ಅದು ಲವ್ ಜಿಹಾದ್ ಅಂತ ಒಂದು ದೊಡ್ಡ ಏನು ಅಂದರೆ ರಂಪನೆ ಮಾಡಿಬಿಡ್ತಾರೆ ಅವರು. ಈಗ ನಾನು ಪ್ರಶ್ನೆ ಕೇಳ್ತೀನಿ, ನಾನು ಕನೇರಿ ಸ್ವಾಮಿಗಳಿಗೆ ಈ ಮದುವೆ ಬಗ್ಗೆ ಒಂದು ಚಕಾರ ಯಾಕೆ ಎತ್ತಿಲ್ಲ? ಒಂದೇ ಒಂದು ಧ್ವನಿ ಸಹಿತ ಎತ್ತಿಲ್ಲ ಅವರು. ಪ್ರಮೋದ್ ಮುತಾಲಿಕ್ ಸಹ ಆ ಮದುವೆ ಬಗ್ಗೆ ಒಂದು ಹೇಳಿಲ್ಲ, ಒಂದು ಧ್ವನಿ ಸಹಿತ ಎತ್ತಿಲ್ಲ. ಹೇಳಬೇಕಲ್ಲ, ಪ್ರಮೋದ್ ಮುತಾಲಿಕ್ ಯಾರನ್ನು ಬಹಿಷ್ಕಾರ ಮಾಡಿ ಅಂತ ಹೇಳ್ತಾರಲ್ಲ, ರಾಮ್ಲಾಲರ್ನ BJPಯಿಂದ ಬಹಿಷ್ಕಾರ ಮಾಡಿ ಅಂತ ಹೇಳಬೇಕು. ಅವ್ರ ವಿರುದ್ಧ ಒಂದೇ ಒಂದು ಧ್ವನಿ ಎತ್ತುವ ಧೈರ್ಯ ಸಹಿತ ಪ್ರಮೋದ್ ಮುತಾಲಿಕ್ಕಿಗಿಲ್ಲ. ಅಡ್ವಾಣಿಯವರ ಒಂದು ಸಹೋದರ ಮಗಳ ಮದುವೆ ಮುಸ್ಲಿಮರ ಜೊತೆ ಆಗಿದೆ. ಇನ್ನೊಬ್ಬ BJP ನಾಯಕ ಸುಬ್ರಹ್ಮಣ್ಯ ಸ್ವಾಮಿಯವರ ಮಗಳು ಮದುವೆಯಾಗಿದ್ದು ಒಬ್ಬ ಮುಸ್ಲಿಮರನ್ನ. ಹೀಗೆ ಒಂದು ಪಟ್ಟಿ ಮಾಡಿದ್ರೆ ದೊಡ್ಡ ಪಟ್ಟಿನೇ ಬೆಳೀತದೆ. ಆದರೆ ಅದನ್ನು ನೋಡಿಕೊಂಡು ಇವರು ಸುಮ್ಮನೆ ಕುಂತಿದ್ದಾರೆ, ಅವ್ರ ಮೇಲೆ ಯಾವ ಕ್ರಮನೂ ಇಲ್ಲ. ಆದರೆ ಸಾಮಾನ್ಯ ಜನರಲ್ಲಿ ದ್ವೇಷ ತುಂಬಿ ಅವರನ್ನು ಬಲಿಕ ಬಕ್ರ ಮಾಡ್ತಾ ಇದ್ದಾರೆ ಇವರು. ಇನ್ನೂ ಒಂದು ವಿಷಯ, ಬರೀ ಇತ್ತಿತ್ತಲಾಗಿ ರಾಜಕಾರಣ ಇರ್ಬೋದು ಅಂತ ಅನ್ಕೋಬೇಡಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದು ಜನತಾ ಪಾರ್ಟಿಯಲ್ಲಿದ್ದಾಗ ಹೇಳ್ತಾರೆ, ನಮ್ಮ ಪಕ್ಷ ಜನಸಂಘ ಪಕ್ಷ, ಭಾರತೀಯ ಜನಸಂಘ ಪಕ್ಷ ಎಂದಿಗೂ ಮುಸ್ಲಿಮರ ವಿರೋಧಿಯಾಗಿರಲಿಲ್ಲ. ಆದರೆ ನಮ್ಮ ಪಕ್ಷದವನ್ನು ಒಂದು ಜನರಲ್ಲಿ ಒಂದು ಭೀತಿ ಮೂಡಿಸಿದ್ದಾರೆ, ಅಂದರೆ ಒಂದು ತಪ್ಪು ಕಲ್ಪನೆ ಮೂಡಿಬಿಟ್ಟಿದೆ. ಅಂದರೆ ಜನಸಂಘ RSS ಮುಸ್ಲಿಮರ ವಿರೋಧ ಅಂತ ಜನರಲ್ಲಿ ಆ ರೀತಿ ತಪ್ಪು ಕಲ್ಪನೆ ಮೂಡಿಸಿದ್ದಾರೆ. ಆದರೆ ಅದು ಆಗಕೂಡದು, ನಾವು ಎಂದಿಗೂ ಮುಸ್ಲಿಮರ ವಿರೋಧಿ ಅಲ್ಲ ಅಂತ ಹೇಳ್ತಾರೆ. लेकिन मेरा संबंध एक ऐसी पार्टी से रहा है कि जिसका हवा खड़ा करके चुनाव में ये कहा जाता था कि जनता पार्टी पर जनसंघ हावी है और जनसंघ मुसलमानों का दुश्मन है. कोई इस झूठे प्रचार में नहीं आया, ये बड़ी खुशी की बात है. ಇನ್ನೂ ಒಂದು ಕಟು ಸತ್ಯ ಹೇಳ್ತೇನೆ. 1980ರಲ್ಲಿ ಇಂದಿನ ಮುಂಬೈ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಮಾವೇಶ ನಡೀತಾ ಇರ್ತದೆ. ಆ ಸಮಾವೇಶಕ್ಕೆ
ದುಡ್ಡು ಹೊಂದಿಸಬೇಕಾಗಿರ್ತದ. BJPಯ ಸಮಾವೇಶಕ್ಕೆ ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾನ ಮೊಮ್ಮಗನಾದ ನುಸ್ಲಿವಾಡಿಯ 20 ಲಕ್ಷ ರೂಪಾಯಿ ಚೆಕ್ ಮುಖಾಂತರ ಕೊಟ್ಟಿದ್ದಾನೆ. ವಾಜಪೇಯಿ ಅಡ್ವಾಣಿಯವರಿದ್ದಾಗ ಪಾಕಿಸ್ತಾನ ಮಾಡಿ ಭಾರತವನ್ನು ಒಡೆದು ಪಾಕಿಸ್ತಾನ ಮಾಡಿದ್ರಲ್ಲ ಮೊಹಮ್ಮದ್ ಅಲಿ ಜಿನ್ನಾನ ಮೊಮ್ಮಗ ನುಸ್ಲಿವಾಡಿಯ ಆ ಸಮಾವೇಶಕ್ಕೆ 20 ಲಕ್ಷ ಕೊಟ್ಟಿದ್ದಾರೆ. ವಿನಯ್ ಸೀತಾಪತಿ ಅನ್ನೋವನು ಒಂದು ಪುಸ್ತಕನೇ ಬರೆದಿದ್ದಾನೆ, ಜುಗಲ್ಬಂದಿ ಅಂತ ಪುಸ್ತಕ. ವಿನಯ್ ಸೀತಾಪತಿ ಅನ್ನೋನು ಜುಗಲ್ಬಂದಿ ಅನ್ನೋ ಪುಸ್ತಕ ಬರೆದಿದ್ದಾರೆ. ಬೇಕಾದರೆ ಅದರಲ್ಲಿ ಸ್ಪಷ್ಟವಾದ ಚೆಕ್ ಸಮೇತ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಪ್ರತಿಯೊಂದು ಬರೆದಿದ್ದಾರೆ. ಅದು ಭಾರತಕ್ಕೆ ಹಿಂದೂಗಳು ಬೇಕು, ಮುಸ್ಲಿಮರು ಬೇಕು, ನಮ್ಗೆ ಯಾವ ಅಭ್ಯಂತರ ಇಲ್ಲ, ನಾವು ಅದೇ ಪರ ಅದರಲ್ಲೇ ಇದ್ದೀವಿ ನಾವು. ಆದರೆ ನಮ್ಮ ಕನೇರಿ ಸ್ವಾಮಿಗಳು ಮಾಡ್ತಾ ಇರೋದು, ಒಬ್ಬ ಸ್ವಾಮೀಜಿಯಾಗಿ ಇಂಥ ಮಾತುಗಳನ್ನು ಆಡಬೇಕಾದ್ರೆ ಆ ಸ್ವಾಮೀಜಿಗೆ ಶೋಭೆ ಅಲ್ಲ. ಆದ್ದರಿಂದ ಆ ದೇವರು ಇವತ್ತಾದರೂ ಆ ಕನೇರಿ ಸ್ವಾಮಿಯವರ ಒಳ್ಳೆ ಬುದ್ಧಿ ಕೊಡಲಿ, ಅವ್ರ ವಿಚಾರಗಳು ಒಳ್ಳೆಯದಿರಲಿ, ನಾಲಿಗೇನೂ ಸ್ವಲ್ಪ ಒಳ್ಳೆಯದಾಗಲಿ, ಒಳ್ಳೆಯ ಶಬ್ದಗಳು ಅವ್ರ ಬಾಯಿಂದ ಬರಲಿ ಅನ್ನುತ್ತಾ ಆಶಿಸುತ್ತೇನೆ. ಶರಣು ಶರಣಾರ್ಥಿಗಳು. ಮುಸ್ಲಿಂ ಪದಾರ್ಥವಾಚಕಃ ಅಲ್ಲಾ ಮಾಲಿಕ್ ಸುಭಾಷಿತಃ ಕುರಾನ್ ಜ್ಞಾನ ಪ್ರಬೋಧಕಃ सोचिस्तहार ईमान रुषा. वीडियोस बनाने हैं, फिल्मोरा है ना.